ಈ ಕುರಿತು ತಜ್ಞರು, ಮಾಧ್ಯಮಗಳು ಪದೇ ಪದೇ ಚರ್ಚೆ ಮಾಡುತ್ತಲೇ ಇವೆ. ಅದಕ್ಕೆ ತಕ್ಕಂತೆ ಚುನಾವಣಾ ಚಟುವಟಿಕೆಗಳು ಪ್ರಜಾಪ್ರಭುತ್ವವನ್ನು ಅಣಕಿಸುವಂತೆ ಮಾಡಿದೆ. ದೇಶದಲ್ಲಿ 6452 ಜಾತಿಗಳು, 16 ಮತಧರ್ಮಗಳು, 152 ಬುಡಕಟ್ಟುಗಳಿರುವ ಬೃಹತ್ ರಾಷ್ಟ್ರ. ಈ ದೃಷ್ಟಿಯಿಂದ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗೆಗಿನ ಒಂದು ವಿಶ್ಲೇಷಣೆ ಮಾಡಬಹುದಾಗಿದೆ. 29 ರಾಷ್ಟ್ರೀಯ ಹಬ್ಬ, 11,618 ಭಾಷೆಗಳು, 15,68,000 ಹಳ್ಳಿಗಳಲ್ಲಿ ಚುನಾವಣೆಯು ಹಬ್ಬವಾಗಿ ಏರ್ಪಟ್ಟಿದೆ. ಈ ಹಬ್ಬ 5 ವರ್ಷಗಳಿಗೊಮ್ಮೆ ಒಂದು ಬಾರಿ ಮಾಡುವುದು ತುಂಬ ಔಚಿತ್ಯಪೂರ್ಣವಾಗಿದೆ. ನಮ್ಮ ದೇಶ ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವುದರಿಂದ ಎವ್ರಿ ಇಲೆಕ್ಷನ್ ಈಸ್ ಎ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಆಗಿದೆ. ಭಾರತದ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಏಕಕಾಲದಲ್ಲಿ ಚುನಾವಣೆ ಕಾಣುವ ಇರಾದೆ ನಮ್ಮದೆಲ್ಲದಾಗಿರಬೇಕು. ಈ ಏಕಕಾಲದ ಚುನಾವಣೆಯ ವಿಷಯವಾಗಿ ಪರ ವಿರೋಧ ಚರ್ಚೆ ಮಾಡಿ ವಿರೋಧದ ವಿಷಯಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ. 740 ಜಿಲ್ಲೆಗಳನ್ನು ಹೊಂದಿರುವ ಬೃಹತ್ ರಾಷ್ಟ್ರದಲ್ಲಿ ಲೋಕಸಭೆಯ 543 ಸ್ಥಾನ, 28 ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳು ಹೊಂದಿರುವ ದೇಶದಲ್ಲಿ ಇದು ಸಾಧ್ಯವೇ ಎಂಬ ಸವಾಲಿನ ವಿಷಯ. ಮನಸ್ಸಿದ್ದರೆ ಮಾರ್ಗ ಎಂಬ ರಾಜಕೀಯ ಪಕ್ಷಗಳು ಕಾರ್ಯನಿರತವಾದರೆ ಈ ಒಂದು ಸವಾಲನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ. ಸಂಸದೀಯ ಪ್ರಜಾಪ್ರಭುತ್ವವು ರಾಜಕೀಯ ಪಕ್ಷಗಳ ಆಧಾರಿತವಾಗಿದೆ. ಭಾರತದಲ್ಲಿ 1200 ರಾಜಕೀಯ ಪಕ್ಷಗಳಿದ್ದು ಅವುಗಳಲ್ಲಿ 150 ಪಕ್ಷಗಳು ಸಕ್ರಿಯವಾಗಿ ಕಾರ್ಯನಿರತವಾಗಿದೆ. ಸ್ವಾತಂತ್ರ್ಯೋತ್ತರ ಭಾರತವು ಸಾಕಷ್ಟು ಅಭಿವೃದ್ಧಿ ಹೊಂದಿದ ಉದ್ಯಮ ವಲಯ ಹಾಗೂ ಮೂಲ ಸೌಕರ್ಯದಲ್ಲಿ ಬೆಳವಣಿಗೆಗಳೊಂದಿಗೆ ಸಾರ್ವಭೌಮ ದೇಶವಾಗಿ ಹೊರಹೊಮ್ಮಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿರುವ ನಿರುದ್ಯೋಗ, ಆರೋಗ್ಯ ಮತ್ತು ಶಿಕ್ಷಣ ಗುಣಮಟ್ಟದ ಕೊರತೆ, ಜನರು ಕೊಂಡುಕೊಳ್ಳುವ ಶಕ್ತಿಯಲ್ಲಿ ತೀವ್ರ ಕುಸಿತ ಹಾಗೂ ನಗರ ಗ್ರಾಮೀಣ ಋಣಗ್ರಸ್ತರ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಕಾಣುತ್ತೇವೆ. ಈ ಸಂದರ್ಭದಲ್ಲಿ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಚುನಾವಣಾ ವ್ಯವಸ್ಥೆಯು ಜನರ ಪ್ರಜಾಸತ್ತಾತ್ಮಕ ಇಚ್ಛಾಶಕ್ತಿಯ ಒಂದು ಪರಿಣಾಮಕಾರಿ ಸಾಧನವಾಗಿದೆಯೇ? ಚುನಾವಣೆಯ ಪರಿಣಾಮಗಳಂತೆ ಫಲಪ್ರದವಾಗುವ ಕ್ರಮಗಳನ್ನು ಹಾಗೂ ಅವುಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆಯೇ? ಒಂದು ರಾಷ್ಟ್ರ ಒಂದು ಚುನಾವಣೆಯ ಹೆಜ್ಜೆಗಳು. 1952ರಲ್ಲಿ ಪ್ರಥಮ ಬಾರಿಗೆ ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆದ ಚುನಾವಣೆಗಳಲ್ಲಿ ಇಡೀ ಭಾರತ ಏಕಕಾಲಕ್ಕೆ ಚುನಾವಣೆಗಳನ್ನು ಎದುರಿಸಿ ಮಹಾ ಹಬ್ಬವನ್ನೇ ಆಚರಿಸಿ ವಿಜೃಂಭಿಸಿದೆ. ವಿವಿಧ ರಾಜಕೀಯ ಕಾರಣಗಳಿಂದಾಗಿ ಆಡಳಿತದ ಸುಸ್ಥಿರತೆಯ ಕಾರಣವಾಗಿ ವಿವಿಧ ರಾಜ್ಯಗಳು ಈ ಮಹಾ ಚುನಾವಣೆಗಳಿಂದ ಬೇರೆ ಬೇರೆ ಅವಧಿಯಲ್ಲಿ ಚುನಾವಣೆಗಳನ್ನು ಎದುರಿಸಿ ಸರ್ಕಾರಗಳನ್ನು ರಚಿಸಿವೆ. 1967ರವರೆಗೆ ಲೋಕಸಭೆ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಏಕಕಾಲಕ್ಕೆ ಮತದಾನ ನಡೆಸಲಾಗಿತ್ತು. ಈ ಬಳಿಕ 1968 ಮತ್ತು 69ರಲ್ಲಿ ಹಲವು ವಿಧಾನಸಭೆಗಳ ಅವಧಿ ಪೂರ್ಣ ವಿಸರ್ಜನೆ ಹಾಗೂ 1970ರ ನಂತರ 4, 6, 7, 9, 11, 12 ಮತ್ತು 13ನೇ ಲೋಕಸಭೆ ಅವಧಿ ಪೂರ್ವ ವಿಸರ್ಜನೆಯಾಗಿದೆ. ಲೋಕಸಭೆಯ ಅವಧಿ ಪೂರ್ವ ವಿಸರ್ಜನೆಯಿಂದಾಗಿ ಏಕಕಾಲ ಚುನಾವಣೆ ಪ್ರಕ್ರಿಯೆ ತೆರೆಬಿದ್ದಿತು. 5ನೇ ಲೋಕಸಭೆಯ ಅವಧಿ 1977ರವರೆಗೆ ವಿಸ್ತರಿಸಲಾಯಿತು. ಈ ಅವಧಿಯ ನಡುವೆ 8, 10, 14, 15, 16ನೇ ಲೋಕಸಭೆ ಅವಧಿ ಪೂರ್ಣಗೊಂಡಿರುತ್ತದೆ. ಕರ್ನಾಟಕ ವಿಧಾನಸಭೆಯೂ ಸಹ 1989ರಲ್ಲಿ ಲೋಕಸಭಾ ಚುನಾವಣೆಗಳ ಜೊತೆಗೆ ಚುನಾವಣೆಯನ್ನು ಎದುರಿಸಿದೆ. ಇದೇ ರೀತಿ ಪ್ರತಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಒಂದಿಲ್ಲೊಂದು ರಾಜ್ಯದ ಚುನಾವಣೆಗಳು ನಡೆದೇ ಇರುತ್ತವೆ. ಇವುಗಳನ್ನು ನಿರಾತಂಕವಾಗಿ ನಮ್ಮ ಚುನಾವಣಾ ಆಯೋಗ ಮಾಡುತ್ತಿದೆ. ಈ 70 ವರ್ಷಗಳ ನಡುವಿನ ಅವಧಿಯಲ್ಲಿ ಚುನಾವಣಾ ಸುಧಾರಣಾ ನಿಮಿತ್ತವಾಗಿ ಒಂದಿಲ್ಲೊಂದು ಪ್ರಯೋಗ ಮತ್ತು ಪರೀಕ್ಷೆ ಮಾಡುತ್ತಲೇ ಯಶಸ್ವಿಯಾಗಿರುವುದನ್ನು ಕಂಡಿದ್ದೇವೆ. ಬ್ಯಾಲೆಟ್ ಪೇಪರ್ನಿಂದ ಹಿಡಿದು ವಿವಿಪ್ಯಾಟ್ ವರೆಗೆ ಸಾಗಿ ಬಂದಿದ್ದೇವೆ. 2-3 ದಿನಗಳ ಕಾಲ ಮಾಡುತ್ತಿದ್ದ ಮತ ಎಣಿಕೆ ಕೆಲಸವನ್ನು ಅರ್ಧ ದಿನಕ್ಕೆ ಇಳಿಸಿಕೊಂಡಿದ್ದೇವೆ. ಈ ರೀತಿ ಸಾಗಿ ಬಂದ ದಾರಿಯಲ್ಲಿ ವೆಚ್ಚಗಳನ್ನು ಮತ್ತು ವ್ಯಯಿಸಿದ ಮಾನವ ಸಂಪನ್ಮೂಲಗಳನ್ನು ಗಮನಿಸಿದರೆ ರಾಷ್ಟ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸುತ್ತಿದ್ದುದರಲ್ಲಿ ಅನುಮಾನವೇ ಇಲ್ಲ. ಭಾರತದ ಚುನಾವಣಾ ಆಯೋಗವು 1983ರ ತನ್ನ ವಾರ್ಷಿಕ ವರದಿಯಲ್ಲಿ
ಏಕಕಾಲಕ್ಕೆ ಚುನಾವಣೆ ನಡೆಸುವುದು ಸೂಕ್ತ ಹಾಗೂ ಆರ್ಥಿಕ ಮಿತವ್ಯಯ ಸಾಧ್ಯ ಎನ್ನುವುದನ್ನು ಎತ್ತಿ ತೋರಿಸಿದೆ. ಭಾರತದ ಕಾನೂನು ಆಯೋಗವು 1999ರ ವರದಿಯಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಪ್ರಸ್ತಾಪ ಮಾಡಿದೆ. ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ನಡೆಸಲು ಮಾನ್ಯ ಪ್ರಧಾನಮಂತ್ರಿಯವರು 2014ರ ಲೋಕಸಭಾ ಚುನಾವಣೆಗೆ ಮುಂಚೆ ಪ್ರಸ್ತಾಪ ಮಾಡಿದ್ದರು. 1999ರ ನಂತರ ಒಂದಲ್ಲ ಒಂದು ಸಂದರ್ಭದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಪ್ರಸ್ತಾಪ ಮತ್ತು ವಿವಿಧ ರಾಜ್ಯಗಳ ಚುನಾವಣೆಗಳು ಲೋಕಸಭಾ ಚುನಾವಣೆಗಳ ಜೊತೆ ನಡೆದಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಹಾಗೂ ಕಾನೂನು ಮತ್ತು ನ್ಯಾಯ ಇಲಾಖೆ ಸಂಸದೀಯ ಸ್ಥಾಯಿ ಸಮಿತಿಯು ದಿನಾಂಕ 17/12/2015ರಂದು ರಾಜ್ಯಸಭೆಯಲ್ಲಿ ಮಂಡಿಸಿದ 79ನೇ ವರದಿಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಸಾಧ್ಯತೆಯ ವಿಷಯವನ್ನು ಆಯ್ಕೆ ಮಾಡಿರುವುದಕ್ಕೆ ಈ ಕೆಳಕಂಡಂತೆ ತಿಳಿಸಿದೆ.